ನಾರ್ಮಲ್ ಡೆಲಿವರಿಗೆ ಹಣದ ಆಮಿಷ, ಮಗು ಸಾವಿಗೆ ಕಾರಣರಾದ ಶುಶ್ರೂಷಕಿಯರು. ಏನಿದು ಶಾಸಕರ ಸ್ವಗ್ರಾಮದಲ್ಲೇ ಲಂಚಾವತಾರ? ಕೆರೆ ಅಂಗಳದಲ್ಲಿ ಅನಧಿಕೃತ ಮನೆಗಳ ನಿರ್ಮಾಣ, ತಹಸೀಲ್ದಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆ, ಜೆಸಿಬಿ ಮೂಲಕ ತೆರವು. ವರುಣನ ಆರ್ಭಟ, ಗಾಳಿ ಸಹಿತ ಭಾರೀ ಮಳೆ, ಉರುಳಿದ ಬೃಹತ್ ಅರಳಿ ಮರ. ಸಂಚಾರಿ ನಿಯಮ ಪಾಲಿಸದ ವಾಹನ ಸವಾರರು, ಚಾಲಕರಿಗೆ ದಂಡದ ಬರೆ, ಅರಿವು ಮೂಡಿಸಿದ ಅಧಿಕಾರಿಗಳು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಶಾಸಕರ ಸ್ವಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ 5,000 ಹಣಕ್ಕಾಗಿ ಶುಶ್ರೂಷಕಿಯರು ಗರ್ಭಿಣಿಗೆ ನಾರ್ಮಲ್ ಡೆಲಿವರಿ ಮಾಡಿಕೊಡುವುದಾಗಿ ಹೇಳಿ ಮಗು ಸಾವಿಗೆ ಕಾರಣರಾಗಿರುವ ಅಮಾನವೀಯ ಘಟನೆ ನಡೆದಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ದುಡ್ಡು ಕೇಳಿದ್ರು ಸರ್, ಒಂದು 5,000 ಕೊಡಿ, ನಾವೇ ಇಲ್ಲೇ ನಾರ್ಮಲ್ ಡೆಲಿವರಿ ಮಾಡ್ತೀವಿ ಅಂತೇಳಿ ನಮಗೆ ನಂಬಿಕೆ ಕೊಟ್ಟರು ಸರ್. ದುಡ್ಡು ಕೇಳಿದ್ರು ಸರ್, ಒಂದು 5,000 ಕೊಡಿ, ನಾವೇ ಇಲ್ಲೇ ನಾರ್ಮಲ್ ಡೆಲಿವರಿ ಮಾಡ್ತೀವಿ ಅಂತೇಳಿ ನಮಗೆ ನಂಬಿಕೆ ಕೊಟ್ಟರು ಸರ್. ದುಡ್ಡು ಕೇಳಿದ್ರು ಸರ್, ಒಂದು 5,000 ಕೊಡಿ, ನಾವೇ ಇಲ್ಲೇ ನಾರ್ಮಲ್ ಡೆಲಿವರಿ ಮಾಡ್ತೀವಿ ಅಂತೇಳಿ ನಮಗೆ ನಂಬಿಕೆ ಕೊಟ್ಟರು ಸರ್. ಈ ದಂಪತಿಯ ಹೆಸರು ಅಶ್ವಿನಿ ಮತ್ತು ರಘು ಅಂತ. ಇವರು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಗ್ರಾಮದವರು. ಮದುವೆಯಾಗಿ 5 ವರ್ಷಗಳಾಗಿದ್ರು. ಮಕ್ಕಳಾಗದೆ ನೊಂದಿದ್ದು ದೇವರ ಕೃಪೆಯಿಂದ ಮಗುವಾಗುವ ನಿರೀಕ್ಷೆಯಲ್ಲಿ ಇದ್ರು. 9 ತಿಂಗಳಿನಿಂದ ಹೊಟ್ಟೆಯಲ್ಲಿ ಮಗುವನ್ನ ಹೊತ್ತಿದ್ದ ಅಶ್ವಿನಿ ಮಗುವಿನ ಜನನದ ದಿನಾಂಕ ಹೇಳಿ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳಿದ್ರು. ಅದರಂತೆ ಗುರುವಾರ ಬೆಳಿಗ್ಗೆ 8 ಗಂಟೆಗೆ ಪೆರೇಸಂದ್ರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದಿದ್ದ ಅಶ್ವಿನಿ ಅವರ ಕುಟುಂಬಸ್ಥರಿಗೆ ಸರ್ಕಾರಿ ಆಸ್ಪತ್ರೆಯ ಶುಶ್ರೂಷಕಿಯರು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಹೋಗಬೇಡಿ, ಅಲ್ಲಿ ಹಣ ಜಾಸ್ತಿ ಕೊಡಬೇಕಾಗುತ್ತೆ, ನಮಗೆ 5,000 ಹಣ ಕೊಡಿ, ನಾವು ನಾರ್ಮಲ್ ಡೆಲಿವರಿ ಮಾಡಿಕೊಡುವುದಾಗಿ ಹೇಳಿ 3-4 ಗಂಟೆಗಳ ಕಾಲ ಚಿಕಿತ್ಸೆ ನೀಡಿದ್ದಾರೆ. ನಾರ್ಮಲ್ ಡೆಲಿವರಿ ಮಾಡಲು ಎಲ್ಲ ಪ್ರಯತ್ನಗಳು ಮಾಡಿದ್ದಾರೆ. ಆದರೆ ಮಗುವು ಹೊಟ್ಟೆಯಲ್ಲಿಯೇ ಸಾವಿಗೀಡಾದ ವಿಚಾರ ತಿಳಿದ ಶುಶ್ರೂಷಕಿಯರು ಈ ವಿಚಾರದಿಂದ ತಪ್ಪಿಸಿಕೊಳ್ಳಲು ಡ್ರಾಮಾ ಮಾಡಿ ಅಶ್ವಿನಿಯ ಹೊಟ್ಟೆಯಲ್ಲಿ ಮಗು ಸರಿಯಾಗಿ ಉಸಿರಾಟ ಮಾಡುತ್ತಿಲ್ಲ, ಬೇಗ ತಾಯಿ ಮಕ್ಕಳ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಂದು ಆಂಬ್ಯುಲೆನ್ಸ್ ಮೂಲಕ ಕಳುಹಿಸಿಕೊಟ್ಟು ಕೈ ತೊಳೆದುಕೊಂಡಿದ್ದಾರೆ. ನಂತರ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ತಾಯಿ ಮಗುವನ್ನ ಕರೆದುಕೊಂಡು ಬಂದಾಗ ವೈದ್ಯರು ಅಶ್ವಿನಿಯ ಪರಿಸ್ಥಿತಿ ಕಂಡು ಮೂಕ ವಿಸ್ಮಿತಗೊಂಡು ಯಾರು ಈ ರೀತಿ ಮಾಡಿದ್ದು ಎಂದು ಕೋಪಗೊಂಡು ನೋಡಿದಾಗ ಮಗು ಹೊಟ್ಟೆಯಲ್ಲಿಯೇ ಸಾವಿಗೀಡಾಗಿರುವುದು ಕಂಡು ಬಂದಿದೆ. ಇದರಿಂದ ರೊಚ್ಚಿಗೆದ್ದ ಕುಟುಂಬಸ್ಥರು ಪೆರೇಸಂದ್ರ ಆಸ್ಪತ್ರೆ ಮುಂದೆ ಪ್ರತಿಭಟನೆ ನಡೆಸಿ ಈ ರೀತಿ ಇನ್ಯಾವ ತಾಯಂದಿರಿಗೂ ಮಾಡಬೇಡಿ, ನಮಗೆ ನಮ್ಮ ಮಗು ಕೊಡಿ ಎಂದು ಗೋಳಾಡಿದ್ದಾರೆ. ನೋವು ಬರ್ತಾ ಇತ್ತು, ಬಂದು ನೋಡಿದ್ರು, 2 ಅವರ್ ಕೊಟ್ಟರು. ನಾವೇ ನಾರ್ಮಲ್ ಡೆಲಿವರಿ ಮಾಡ್ತೀವಿ ಅಂತ ಹೇಳಿದ್ರು. ಲಾಸ್ಟ್ ಮೂಮೆಂಟಲ್ಲಿ ಇಲ್ಲಿ ಆಗಲ್ಲ, ಬಳ್ಳಾಪುರಕ್ಕೆ ಹೋಗ್ರಿ ಅಂತ ಹೇಳಿದ್ರು. ಫಸ್ಟ್ ಏನಂತ ಹೇಳಿದ್ರು? ನಾವೇ ಡೆಲಿವರಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರಾ? ಏನಂತ ಹೇಳಿದ್ರು? ನಾವೇ ನಾರ್ಮಲ್ ಡೆಲಿವರಿ ಮಾಡ್ತೀನಿ ಅಂತ ಹೇಳಿದ್ರು. ಡಾಕ್ಟರ್ ಇದ್ರ ಬರೀ ನರ್ಸ್ಗಳಿದ್ರಲ್ಲ? ಡಾಕ್ಟರ್ ಇರಲಿಲ್ಲ. ಎಷ್ಟು ಜನ ನರ್ಸ್ಗಳಿದ್ರು? 5 ಜನ ಇದ್ರು. 5 ಜನ ಇದ್ರು. ಸೊ ಲಾಸ್ಟ್ ಮೂಮೆಂಟಿಗೆ ಏನಂದ್ರು ಮಾಡೋ ಟ್ರೀಟ್ಮೆಂಟ್ ಎಷ್ಟೊತ್ತು ಟ್ರೀಟ್ಮೆಂಟ್ ಕೊಟ್ಟರು? 2 ಅವರ್ ಕೊಟ್ಟರು. ಟ್ರೀಟ್ಮೆಂಟ್ ಕೊಟ್ಟರು. ಡೆಲಿವರಿ ಮಾಡೋಕೆ ಏನಾದ್ರು ನೋಡಿದ್ರಾ? ನೋಡಿದ್ರು. ಇಲ್ಲೆಲ್ಲ ಮುಟ್ಟಿ ನೋಡಿ, ಇಲ್ಲೆಲ್ಲ ಅದನ್ನ ಬಿಟ್ಟು ಆಗಲ್ಲ, ಲಾಸ್ಟ್ಗೆ ಬಳ್ಳಾಪುರಕ್ಕೆ ಹೋಗ್ರಿ, ಆಂಬ್ಯುಲೆನ್ಸ್ ಅವರೇ ಕರೆದುಬಿಟ್ಟು 1 ಅವರ್ ಇದ್ದರು. ಆಮೇಲೆ ಆಗಲ್ಲ ಅಂತ ಹೇಳಿಬಿಟ್ಟು ಕಳಿಸ್ಬಿಟ್ರು. ಅವಾಗೂ ಆಟ್ಬಿಟ್ಟು ಓಡ್ಕೊಳ್ತಾ ಇತ್ತು ಮಗುಗೆ. ಇಲ್ಲಿಗೆ ಬಂದಮೇಲೆ ಇದು ಮಗು ಇಲ್ಲ ಅಂತ ಹೇಳಿದ್ರು. ಬೆಳಗ್ಗೆನೇ ಕರ್ಕೊಂಡು ಬಂದಿದ್ರೆ ಮಗು ಇರ್ತಾಯಿತ್ತು ಅಂತ ಹೇಳಿದ್ರು. ಯಾಕೆ ಹೋಗಿದ್ದು, ಇಲ್ಲಿಗೆ ಬಂದಿದ್ರೆ ಇದು ನಾರ್ಮಲ್ ಡೆಲಿವರಿ ಮಾಡಿಸಿ ಮಗುನ ನಿನ್ನೆಲ್ಲ ಬಳಸಿದ್ದಲ್ಲಮ್ಮ ಅಂತ ಹೇಳಿದ್ರು. ಇಲ್ಲಿ నా కూతుర్ని 7:30 తోడుకొని పోతాం హాస్పిటల్కి, గవర్నమెంట్ హాస్పిటల్, పెరాసంద్రంలో గవర్నమెంట్ హాస్పిటల్కి. ఆ తావ తోడుకొని పోయి వాళ్ళ సిస్టర్లు అంతా ఉండ్రి చూపిస్తుంది. ఏమో అది తలపత్ర అవసిపోయింది, వీడికి అయ్యేది డెలివరీ అంటని చెప్పిరి. తిరిగా మా ఆయమ్మ ఒక ఆయమ్మ ఉండే, మా పిన్నమ్మనే శోభమ్మ, ఆయమ్మ వాళ్ళకి సిస్టర్లకు ఫోన్ చేసి చెప్పాయమ్మ ఇట్లా అయిందండక వచ్చి చూడండి అని. ఆ అమ్మ చెప్పే ఈ బళ్ళాపురానికి వేసుకొని పోతే 5,000 అవుతుంది, ఈత వాళ్ళకి ఏమన్నా ఈవిడ వాళ్ళే చూస్తారు అంటున్నాను. అక్కడ నాకు ఈ గవర్నమెంట్ హాస్పిటల్ అక్కడంతా నాకు ఇది లేదు, నేను ఉండేది ఊగితే
ఈతనే ఏమో అట్లా బాధపడి చేయండి అక్క అంటే నేను చెప్పిండేది నిజము. కానీ ఇంత చేస్తారు ఈ ముండ్లు అని నేను అనుకోవట్లేదు. ఇవిడు తలపత్ర అవసిపోయి అర్ధగంట అయింది అని అట్లా మనిషిని అంత ఏంటికి పెట్టుకోవాల్సిండే సార్ వాళ్ళు, అది ఏంటికి పెట్టుకోవాల్సిండే, తలపత్ర అవసిపోయింది కదా పంపించాల్సిండే కదా వాళ్ళు. పంపించకుండా ఆడే పెట్టుకొని ఉండ్రి, బాటిల్ వేసిరి, అప్పటికి స్క్రీన్ అంతా ఇచ్చిరి, అంతా చేసిరి. ఇంకా నాకు అవుతుంది నేను అట్లా ఇట్లా తిరుగులాడుతూనే ఉన్నాను ఏడుచుకొని, నన్ను లోపలికి రానిలేదు. తిరుగులాడుకొని ఉంటే ఆ అమ్మ వచ్చేసి నువ్వు దిగులుపడొద్దు, నీ బిడ్డని నీ తెలియని బిడ్డని కూడాను నేను అర్ధ గంటలో నీ చేతికి ఇస్తాను, దిగులుపడొద్దు అంటని చెప్పి నాకు ధైర్యం చెప్పి ఆడ కూకపెట్టి తిరుగా 11 గంటలయ్యా 12 గంటలయ్యా ఖాళీ బిడ్డ ఒక్కిత తోడుకొని పోయి చూపించినాడు. 120 ఆడుతూ ఉండే బిడ్డకి ఆటో తిరగా తోడుకుపోయి చూపించరే 80కి దిగిండే. అవుడన్నా కానీ బిడ్డ ఇట్లా అయ్యింది తోడుకొని పోండి అంటే హాస్పిటల్కి నాకు చెప్పలేదు. చెప్పకుండా 12:30లో ఫోన్ చేసి అంబులెన్స్ని పిలిపించి ఆడ పెట్టుకోండి, సుమారు 2 గంటల సేవలు పెట్టుకున్నారు ఆ అంబులెన్స్ని. ఆడ పెట్టుకోండి వాళ్ళకి తీరినప్పుడు వీళ్ళకి కాకుండా మీటికి ఈ మషాత్ అయ్యాలతోనే తెలిసిపోయింది కదా, బిడ్డ కడుపులోనే పేసింది. తిప్పలాడి బిడ్డ కడుపులోనే పేసింది. మేము ఇంటికి వచ్చినప్పుడు బిడ్డకి ఆటో 21 ఆడుతా 120 ఆడుతా ఉన్నింది. 70కి దిగినప్పుడు ఆవిడ కూడా పంపించలేదు వాళ్ళు. నేను అడుక్కున్నాక అవుతుంది, డాక్టర్ ఒకటే దేవుడు ఒకటే కదా, మీకు నమ్మి కదా నేను బిడ్డ ఇచ్చిండేదాడా, మీరేం చేయండి నా బిడ్డ నాకు తెచ్చిచ్చేవరకు ఈ కేసు వాపస్ తీసుకొని వెళ్ళి నాకు జరిగింది అన్నేం వేరే బిడ్డలకి జరగకూడదు, నా బిడ్డ నేను ఎంత గోలాడినామో అంత వాళ్ళు గోలాడాలి అంతే. దుడ్లు నేను ఇస్తానన్నా, నా బిడ్డని తెచ్చింది వాళ్ళు నాకు చూడి 30,000 కన్నా 40,000 కన్నా నేను ఇస్తాను, అర్థమైనా. నేను దుడ్డు గురించి యోచన చేయలేదు, నా బిడ్డ గురించి నేను యోచన చేయండి. దగ్గర ఉండి ఆ గవర్నమెంట్ హాస్పిటల్ ఏంటి కట్టేయాలి, అట్లా వాళ్ళు ఏంటికి నాకు కట్టేయాల్సిండే. ఏమో దగ్గర ఉందంటే కదా మేము పోయింది అత్త హాస్పిటల్లోకి. డాక్టర్ ఉండలేదు, ఎవరు ఉండలేదు, డాక్టర్లు ఎవరు ఉండలేదు, సిస్టర్లు మాత్రమే ఉన్నింది ఆడ. ఏమో దగ్గర కదా మా ఉండూరులో దగ్గర అంటాను తోడుకొని పోతుంది. లాస్ట్కి మాకు మషాత్ అయ్యాలదు వేసుకొని పోండి అంటే వాళ్ళే అంబులెన్స్ని పిలిపించి అంబులెన్స్లో వేసి పంపించారు. తిరిగి నేను లాస్ట్లో లేట్గా వచ్చినాను, గాడి ఏడుదో బుక్ మీద అంతా రాసి చైన్లు వేసి ఆ రూమాల్లో అంతా చైన్లు వేపించుకొని వచ్చి బుక్ నా చేతికి ఇచ్చినకి వీళ్ళప్పుడు నేను గాడీలో వెనకసారి వచ్చిండ ముందుగా అంబులెన్స్ పంపించేసి నన్ను అంబులెన్స్లో కూడా కుక్ పెట్టలేదు. ఈతవ డాక్టర్ అమ్మ గారు అంతా నన్ను కొట్టేకొచ్చిరి, ఏం బేవర్చమంటా ఇట్లా చేసుకొచ్చిండు అవే బిడ్డతావా, ఏమో బట్ట దొరికిండ్రంట బిడ్డకి. బట్ట దొరికి ఈరాని పొనిచ్చేసి మీకు చెప్పు కూడా మగోళ్ళకి అంత పొనిచ్చిండారు సా బిడ్డకి. మేము కెనీ సాకి కూలీ నాలు చేసి బిడ్డతో కాస్తూ ఉండదు, ఇంత అన్యాయం ఉండలేదు. ఎంత 5 ఏళ్ళు ఇంకా కాసుకుంటా ఒక మళ్ళీ అవుతుంది నేను ఈ పొద్దుట్లో ఈ పని చేసిండ 2.5 కేజీ ఉంది సా బిడ్డ. నా బిడ్డకి అయినట్లు మాకు అయినట్లు ఇంకొక వేరే బిడ్డలకు కాకూడదు. ఆ హాస్పిటల్ మూసేయాలో ఆ హాస్పిటల్ ఉండకూడదు, లేకపోతే నా బిడ్డ నాకు తెచ్చి వాళ్ళ డ్యూటీలు వాళ్ళు చేసుకొని అంతగా నేను ಅಂತು ಇಚ್ಛೆಹಿನ ಇದು ಗೌರ್ಮೆಂಟ್ ಅಶ್ವಿನಿ ಅವರು ನಮ್ಮ ಮಿಸಸ್ ಆಗಬೇಕು. ಮೊನ್ನೆ 7:15 ನೋವು ಸ್ಟಾರ್ಟ್ ಆಗಿರೋದು, ಕರ್ಕೊಂಡೋಗಿ ಪೆರೇಸಂದ್ರ ಗೌರ್ಮೆಂಟ್ ಹಾಸ್ಪಿಟಲ್ ಸೇರಿಸಿದ್ದೀವಿ. ಅಲ್ಲಿ ಡಾಕ್ಟರ್ ಇರಲಿಲ್ಲ, ಸಿಸ್ಟರ್ ಮಾತ್ರ ಇದ್ದಿದ್ದು. ಅವರೇ ನೋಡಿಕೊಂಡು ನಾವೇ ಮಾಡ್ತೀವಿ ಡೆಲಿವರಿ ಅಂತೇಳಿ ಅವ್ರು ನಮಗೆ ನಂಬಿಕೆ ಕೊಟ್ಟರು ಸರ್. ಅಲ್ಲಿರೋ ಸಿಸ್ಟರ್ಸ್ ನಂಬಿಕೆ ಕೊಟ್ಟ ಮೇಲೆ ಅವರು ದುಡ್ಡು ಕೇಳಿದ್ರು ಸರ್, ಒಂದು 5,000 ಕೊಡಿ ನಾವೇ ಇಲ್ಲೇ ನಾರ್ಮಲ್ ಡೆಲಿವರಿ ಮಾಡ್ತೀವಿ ಅಂತೇಳಿ ನಮಗೆ ನಂಬಿಕೆ ಕೊಟ್ಟರು ಸರ್. ದುಡ್ಡು ಕೇಳಿದ್ರು ಸರ್, ಒಂದು 5,000 ಕೊಡಿ ನಾವೇ ಇಲ್ಲೇ ನಾರ್ಮಲ್ ಡೆಲಿವರಿ ಮಾಡ್ತೀವಿ ಅಂತೇಳಿ ನಮಗೆ ನಂಬಿಕೆ ಕೊಟ್ಟರು ಸರ್. ದುಡ್ಡು ಕೇಳಿದ್ರು ಸರ್, ಒಂದು 5,000 ಕೊಡಿ ನಾವೇ ಇಲ್ಲೇ ನಾರ್ಮಲ್ ಡೆಲಿವರಿ ಮಾಡ್ತೀವಿ ಅಂತೇಳಿ ನಮಗೆ ನಂಬಿಕೆ ಕೊಟ್ಟರು ಸರ್. ದುಡ್ಡು ಕೇಳಿದ್ರು ಸರ್, ಒಂದು 5,000 ಕೊಡಿ ನಾವೇ ಇಲ್ಲೇ ನಾರ್ಮಲ್ ಡೆಲಿವರಿ ಮಾಡ್ತೀವಿ ಅಂತೇಳಿ ನಮಗೆ ನಂಬಿಕೆ ಕೊಟ್ಟರು ಸರ್. ಆಮೇಲೆ ನಾವು ಆಯಿತು ಮೇಡಮ್ ಮಾಡಿ ಅಂತೇಳಿ ನಾವು ಕೆಲ್ಸಕ್ಕೆ ಹೋಗ್ತೀವಿ ಸರ್. ನಾವು ಕೆಲಸದಿಂದ ಬಂದು ನಾವು ನಮ್ಮ ಮಿಸ್ಸಸ್ ಹತ್ರ ಹೋಗ್ಬಿಟ್ಟು ಮಾತಾಡಿದೆ, ಧೈರ್ಯ ಕೊಡುವ ಅರ್ಧ ಗಂಟೆಯಲ್ಲಿ ನಾವು ಡೆಲಿವರಿ ಮಾಡ್ತೀವಿ ಅಂತೇಳಿ ನನಗೆ ನಂಬಿಕೆ ಕೊಟ್ಟರು ಸರ್ ಅವರು, ಸಿಸ್ಟರ್ ಅವರು. ಆಮೇಲೆ ದುಡ್ಡು ನಮ್ಮ ಅತ್ತೆ ಹತ್ರ ಕೇಳಿದ್ದಾರೆ, ಆಯಮ್ಮನು ಒಪ್ಕೊಂಡಿದ್ದಾಳೆ, ಕೊಡ್ತೀನಿ ಅಂತೇಳಿ ಒಪ್ಕೊಂಡಿದ್ದಾಳೆ. ಅದು ಇಲ್ಲದೆ ಇದು ಇಲ್ಲದೆ 7:15 ಹಿಡಿದು 1 ಗಂಟೆ ಅಲ್ಲೇ ಕಾಯಿಸಿ ಆಮೇಲೆ ಆಂಬುಲೆನ್ಸಲ್ಲಿ ಹಾಕಿ ಕಳಿಸಿ ಇಲ್ಲಿಗೆ ಚಿಕ್ಕಬಳ್ಳಾಪುರ ಗೌರ್ಮೆಂಟ್ ಹಾಸ್ಪಿಟಲ್ ಕಳಿಸಿ. ಪ್ರಯತ್ನ ಏನು ಪಟ್ಟಿಲ್ಲ ಸರ್, ಮಗು ಅಲ್ಲೇ ಸತ್ತೋಗಿದೆ ಸರ್. ಪ್ರಯತ್ನ ಅವ್ರು ಏನು ಪಟ್ಟಿಲ್ಲ, ಅದಾಗತ್ತೆ ಇದಾಗತ್ತೆ ಅಂತೇಳಿ ಹಂಗೆ ಟೈಮ್ ಪಾಸ್ ಮಾಡಿ ಜಾಸ್ತಿ ನೆಗ್ಲೆಕ್ಟ್ ಮಾಡಿ
ಟೈಮ್ ಪಾಸ್ ಮಾಡಿ ಆಮೇಲೆ ಅಲ್ಲೇ ಮಗು ಸತ್ತೋದ್ಮೇಲೆ ಇಲ್ಲಿ ಕಳಿಸಿದ್ದಾರೆ ಸರ್ ಆಂಬುಲೆನ್ಸಲ್ಲಿ. ಸರ್ ನಮಗೆ ಇದು ನಾವು ಇಲ್ಲೇ ನಿಲ್ಸಲ್ಲ ಸರ್. ಬೇಕಿದ್ರೆ ನಾವು ಎಲ್ಲಿ ಬೇಕಾದರೂ ಬರ್ತೀವಿ, ನಾವು ಎಲ್ಲಿ ಏನು ಬೇಕಾದರೂ ಮಾಡ್ತೀವಿ. ನನಗಾಗಿರೋ ಅನ್ಯಾಯ ಇನ್ನೊಬ್ಬ ಮಗುಗಾಗಬಾರ್ದು, ಇನ್ನೊಬ್ಬ ತಂದೆಗಾಗಬಾರ್ದು, ಇನ್ನೊಂದು ತಾಯಿಗೆ ಆಗಬಾರ್ದು ಸರ್. ಯಾಕಂದರೆ ನಾವು ಒಂದಿನ 2 ದಿನ ನೋವು ಪಡೆದು ಮರ್ತೋಗ್ತೀವಿ. 9 ತಿಂಗಳು ತಾಯಿ ಹೆಂಗೆ ಸರ್ ತಡೆಯೋಕ್ಕಾಗತ್ತೆ? ಅವ್ರ ಮನಸ್ಸು ಹೆಂಗಿರುತ್ತೆ ಸರ್? ನಾನು ಕಷ್ಟಪಟ್ಟಷ್ಟು ಇನ್ನೊಬ್ರು ಪಡಬಾರ್ದು, ನಂಗೆ ಬೇಕಿರೋದಷ್ಟೇ ಸರ್. ಇನ್ನು ಈ ವಿಚಾರ ಈಗಾಗಲೇ ಜಿಲ್ಲಾ ಆರೋಗ್ಯಾಧಿಕಾರಿ ಗಮನಕ್ಕೆ ಬಂದಿದ್ದು, ಪೆರೇಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದ 3 ಶುಶ್ರೂಷಕಿಯರು 5,000 ಬೇಡಿಕೆಯನ್ನ ಇಟ್ಟು ಅಶ್ವಿನಿಯನ್ನ 3-4 ಗಂಟೆಗಳ ಕಾಲ ಚಿಕಿತ್ಸೆ ನೀಡಿದ್ದು ತಪ್ಪು. ಆ ಶುಶ್ರೂಷಕಿಯರಿಗೆ ತಾಲೂಕು ಆರೋಗ್ಯಾಧಿಕಾರಿಗಳಿಂದ ನೋಟಿಸ್ ಜಾರಿ ಮಾಡಿದ್ದು ಕಾನೂನು ರೀತಿ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಪೆರೇಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅದು 24/7 ಆರೋಗ್ಯ ಕೇಂದ್ರವಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದು, ಅಲ್ಲಿ ಕಾಯಂ ವೈದ್ಯರು ವರ್ಗಾವಣೆಗೊಂಡಿರ್ತಾರೆ. ಸದ್ಯಕ್ಕೆ ಅಲ್ಲಿ ವೈದ್ಯರ ಹುದ್ದೆ ಖಾಲಿ ಇದ್ದು ನಾವು ಬೇರೆ ಕಡೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ವಾರದಲ್ಲಿ 2 ದಿನ ಸೇವೆಗಳನ್ನ ಕೊಡ್ತಾ ಇದ್ದೀವಿ. ಅಲ್ಲಿ 24/7 ಹೆರಿಗೆ ಕೇಂದ್ರ ಆಗಿರೋದ್ರಿಂದ ಅಲ್ಲಿ 3 ಜನ ಶುಶ್ರೂಷಕರು ತರಬೇತಿ ಹೊಂದಿರತಕ್ಕಂಥ ಶುಶ್ರೂಷಕರು ತಾಯಿಗಳು ಅಲ್ಲಿ ಹೆರಿಗೆ ಮಾಡೋದಕ್ಕೆ ಇರ್ತಾರೆ. ದಿನಾಂಕ 22/5/2024 ಅಶ್ವಿನಿ ಅಂತಕ್ಕಂಥ 23 ವರ್ಷದ ಗರ್ಭಿಣಿ ಮಹಿಳೆಯರು ಹೆರಿಗೆಗೆ ಬಂದಿದ್ದಾರೆ. ಹೆರಿಗೆಗೆ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಚೆಕಪ್ ಮಾಡಿ ಹೆರಿಗೆ ಇಲ್ಲೇ ಮಾಡ್ತೀವಿ ಅಂತ ಮಾಡಿ ಅವ್ರಿಗೆ ದುಡ್ಡನ್ನು ಕೂಡ ಡಿಮ್ಯಾಂಡ್ ಮಾಡಿರ್ತಕ್ಕಂಥದ್ದು ಕಂಪ್ಲೇಂಟ್ ಬಂದಿದೆ. ಅಲ್ಲಿ ಸುಮಾರು 1-1:30ವರೆಗೂ ಇಟ್ಕೊಂಡು 1:30 ನಂತರ ಜಿಲ್ಲಾ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದ್ದಾರೆ. ಜಿಲ್ಲಾ ಹಾಸ್ಪಿಟ್ಲಿಗೆ ರೆಫರ್ ಮಾಡಿ 2:35ಕ್ಕೆ ಜಿಲ್ಲಾ ಹಾಸ್ಪಿಟ್ಲಲ್ಲಿ ನಿರ್ಜೀವ ಜನನ ಆಗಿಬಿಟ್ಟು ಹೆಣ್ಣು ಮಗು ಸುಮಾರು 2 kg ತೂಕ ಇರ್ತಕ್ಕಂಥದ್ದು ನಿರ್ಜೀವ ಜನನ ಆಗಿದೆ. ಸೊ ಹೋಗಿರ್ತಕ್ಕಂಥ ಜೀವ ಇರ್ಬೋದು, ಅದು ವಾಪಸ್ ಕೊಡೋಕ್ಕೆ ಯಾರಿಗೂ ಕೂಡ ಶಕ್ತಿ ಇಲ್ಲ. ಸೊ ಈಗ ಅಲ್ಲಿ ಯಾರು ಕರ್ತವ್ಯ ನಿರ್ವಹಿಸ್ತಾ ಇದ್ರೋ ಆ ಶುಶ್ರೂಷಕರಿಗೆ ಇವತ್ತು ತಾಲೂಕು ಆರೋಗ್ಯಾಧಿಕಾರಿಗಳ ಮುಖಾಂತರ ಆಲ್ರೆಡಿ ನೋಟಿಸ್ ಜಾರಿ ಮಾಡಿದ್ದೀವಿ. ಅಲ್ಲಿ ಏನು ತೊಂದರೆ ಆಗಿದೆ ಆ ತೊಂದರೆ ಆಗ್ತಕ್ಕಂಥ ಮುಂದಕ್ಕೆ ಪುನರಾವರ್ತನೆ ಆಗೋದ ರೀತಿಯಲ್ಲಿ ಸೂಕ್ತವಾದಂಥ ಶಿಸ್ತು ಕ್ರಮ ಜರುಗಿಸ್ತೀವಿ. ಈಗ ನಮ್ಮ ಅಶ್ವಿನಿಯವರ ಯಜಮಾನರು ಏನು ಹೇಳಿದ್ದಾರೆ ಅವ್ರ ಹತ್ರನೂ ಕೂಡ ಒಂದು ಕಂಪ್ಲೇಂಟ್ ಆಲ್ರೆಡಿ ನೆನ್ನೆನೂ ಕೂಡ ಆಗಿದೆ. ಸೊ ಕಂಪ್ಲೇಂಟ್ ಆಧಾರದ ಮೇಲೆ ಆ ಕ್ರಮ ತಗೊಂಡು ಯಾರು ಆ ಶುಶ್ರೂಷಕರಿದ್ರು ಆ ಮಗುವಿನ ಕತ್ತಿನ ಸುತ್ತ ಜಿಲ್ಲಾಸ್ಪತ್ರೆಯವರ ವರದಿಗಳ ಪ್ರಕಾರ ಮಗುವಿನ ಕತ್ತಿನ ಸುತ್ತ 3 ಬಳ್ಳಿ ಸುತ್ತಕೊಂಡಿತ್ತು. ಕತ್ತಿನ ಸುತ್ತ 3 ಬಳ್ಳಿ ಸುತ್ತಕೊಂಡಾಗ ಸಹಜ ಹೆರಿಗೆ ಆಗ್ತಕ್ಕಂಥದ್ದು ತುಂಬ ಕಷ್ಟವಾಗಿರ್ತದೆ. ಸೊ ಅಂಥ ಸಂದರ್ಭದಲ್ಲಿ ಇವರು ಸುಮಾರು 5ರಿಂದ 6 ಗಂಟೆ ಇಟ್ಕೊಂಡಿರ್ತಕ್ಕಂಥದ್ದು ಅಪರಾಧ ಆಗುತ್ತೆ. ಸೊ ಅದ್ರ ಬಗ್ಗೆ ಸೂಕ್ತವಾದಂಥ ನೋಟಿಸ್ ಈಗ ಆಲ್ರೆಡಿ ಜಾರಿಯಾಗಿದೆ, ಕ್ರಮ ತಗೊಳ್ತಕ್ಕಂಥದ್ದು ಆಗ್ತದೆ. ಒಟ್ಟಾರೆ ಶಾಸಕ ಪ್ರದೀಪ್ ಈಶ್ವರ್ ಸ್ವಗ್ರಾಮ ಪೆರೇಸಂದ್ರ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ರೀತಿ ನಡೆದಿರುವುದು ಎಷ್ಟರ ಮಟ್ಟಿಗೆ ಸರಿ? 5 ವರ್ಷಗಳಿಂದ ಮಗುವಿನ ನಿರೀಕ್ಷೆಯಲ್ಲಿ ಇದ್ದ ಅಶ್ವಿನಿ ಮತ್ತು ರಘು ಅವರಿಗೆ 5,000 ಹಣಕ್ಕಾಗಿ ಒಂದು ಪುಟ್ಟ ಕಂದಮ್ಮನ ಜೀವವನ್ನ ತೆಗೆದ ಶುಶ್ರೂಷಕಿಯರು ಮತ್ತೊಂದು ಜೀವ ತೆಗೆಯದಂತೆ ಆರೋಗ್ಯಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಹಿರೇಬಿದನೂರಿನ ಕೆರೆ ಅಂಗಳದಲ್ಲಿ ಅನಧಿಕೃತವಾಗಿ ನಿರ್ಮಾಣಗೊಂಡಿದ್ದ ಮನೆಗಳನ್ನು ತಹಸೀಲ್ದಾರ್ ಮಹೇಶ್ ಪತ್ರಿ ನೇತೃತ್ವದಲ್ಲಿ ಜೆಸಿಬಿ ಮೂಲಕ ತೆರವುಗೊಳಿಸಲಾಯಿತು. ನಿಮ್ಮ ಇದ್ರೊಳಗೆ ನಿಮ್ಮ ಮನೆಗೆ ನಾವು ಕಳಿಸ್ಕೊಡ್ತೀವಿ, ಆಯ್ತಾ? ಗೌರಿಬಿದನೂರು ತಾಲೂಕಿನ ಹಿರೇಬಿದನೂರು ಕೆರೆ ಅಂಗಳದಲ್ಲಿ ಕೆಲವರು ಅನಧಿಕೃತವಾಗಿ ಮನೆಗಳನ್ನು ನಿರ್ಮಿಸಿಕೊಂಡಿದ್ದು, ಈ ಬಗ್ಗೆ ಮಾಹಿತಿ ಪಡೆದ ತಹಸೀಲ್ದಾರ್ ಮಹೇಶ್ ಪತ್ರಿ ನೇತೃತ್ವದಲ್ಲಿ ಜೆಸಿಬಿ ಮೂಲಕ ತೆರವುಗೊಳಿಸಲಾಯಿತು. ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿ, ಸರ್ವೆ ನಂಬರ್ 202 ಕೆರೆ ಭಾಗದಲ್ಲಿ ಸುಮಾರು ಎಕರೆ 25 ಗುಂಟೆ ಭಾಗದಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡಿದ್ದು, ಇದು ಕೇವಲ ಕೆರೆ ಅಂಗಳವನ್ನ ಕಬಳಿಸುವ ಹುನ್ನಾರ ಆಗಿದೆ. ಎಲ್ಲರಿಗೂ ಬೇರೆ ಕಡೆ ಮನೆಗಳು ಇದ್ದು ಕೆರೆ ಭಾಗವನ್ನ ಒತ್ತುವರಿ ಮಾಡಿಕೊಂಡು ವಾಸ ಮಾಡುತ್ತಿದ್ರು. ಇದು ಅಕ್ಷಮ್ಯ ಅಪರಾಧವಾಗಿದೆ. ಒಂದು ವೇಳೆ ಇವರಿಗೆ ಮನೆ ಬೇಕಾದಲ್ಲಿ ನಗರಸಭೆಗೆ ಅರ್ಜಿ ಸಲ್ಲಿಸಬೇಕು. ಆಗ ಅವರಿಗೆ ಸೂಕ್ತ ಸೂರನ್ನ ಕಲ್ಪಿಸುವ ವ್ಯವಸ್ಥೆ ಮಾಡಲಾಗುವುದು ಎಂದರು. ನಾನೇ 2
ತಿಂಗಳ ಹತ್ರ ಬಂದಿದ್ದೀನಿ. ನೋಡಮ್ಮ ಇಲ್ಲಿ ನೋಡು, ನಿಮಗೆ ಕೇಳೋದು ಇಲ್ಲಿದ್ರು ಕೂಡ ಗ್ರ್ಯಾಂಟ್ ಆಗೋದಿಲ್ಲ. ನೀವು ಖರ್ಚು ಮಾಡಿ ಕಟ್ಟರು ಪ್ರಯೋಜನ ಇಲ್ಲ. ನಿಮ್ಗೊಂದು ಸೈಟನ್ನ ಕೊಡ್ತೀವಿ ಆಯ್ತಾ, ಸೈಟನ್ನು ಕೊಡ್ತೀವಿ ನಗರಸಭೆ ವ್ಯಾಪ್ತಿಯಲ್ಲಿನೇ, ಇಲ್ಲಿ ಗುರ್ಜಾನ್ ಕುಂಟೆ ಅಥವಾ ಇಲ್ಲಿ ನಿಮಗೆ ಸೈಟ್ ಸ್ಯಾಂಕ್ಷನ್ ಆಗಿದೆ, ನಿಮ್ಗೆ ಸೈಟ್ ಕೊಡ್ತೀವಿ ಆಯ್ತಾ. ಸ್ವಾಮಿ ನಾವು ಬಾಳಕಿತ್ತ ತಾಲೂಕು ಆಫೀಸಲ್ಲಿ ಬರ್ದು ಹಾಕಿದ್ವಿ. ಈಗ ನೋಡಪ್ಪ, ಇವಾಗ ನೀವು ಹೇಳಿದಿರಿ ನನಗೆ ನೆಕ್ಸ್ಟ್ ಇದಿಲ್ಲ, ನೀವು ಕೊಡಿ ಫಸ್ಟ್. ಈ ಕೋಡ್ ಆಫ್ ಕಂಡಕ್ಟ್ ಮುಗಿದ ತಕ್ಷಣನೇ ಫಸ್ಟ್ ಆಗಿ ಕೆಲಸ ಮಾಡ್ತೀವಿ. ಸರ್ವೆ ನಂಬರ್ 202ರಲ್ಲಿ ನಮ್ದೇನೋ ಗೌರ್ಮೆಂಟ್ ಜಮೀನಿದೆ. ಗೌರ್ಮೆಂಟ್ ಜಮೀನಲ್ಲಿ ಅನಧಿಕೃತವಾಗಿ ಇವರು ಒಂದಷ್ಟು ಜನ ಮನೆ ಕಟ್ಟಿದ್ರು. ಮನೆ ಅಂದರೆ ಮನೆ ಇಲ್ಲ ಇಲ್ಲಿ, ಆ್ಯಕ್ಚುಲಿ ಸುಮ್ಮನೆ ಅದನ್ನು ಒತ್ತುವರಿ ಮಾಡಬೇಕನ್ನೋ ಉದ್ದೇಶದಿಂದನೇ ಸುಮ್ಮನೆ ಶೀಟ್ ತಂದು ಹಾಕೋದು, ಗುಡಿಸಲಲ್ಲಿ ಶೀಟ್ ತಂದು ಹಾಕುವಂಥ ಇದನ್ನು ಮಾಡಿದ್ದಾರೆ. ಇಲ್ಲಿ ವಾಸ್ತವವಾಗಿ ಇಲ್ಲಿ ಯಾರೂ ವಾಸ ಇಲ್ಲ. ಇಲ್ಲಿ ಸುಮಾರು ವರ್ಷಗಳಿಂದ ಈ ಥರ ಆಗಿದೆ. ಇದು ಕೆರೆ ಅಂಗಳ ಆಗಿರೋದ್ರಿಂದ ಇದನ್ನು ಇವ್ರಿಗೆ ಮಂಜೂರು ಮಾಡೋಕ್ಕೆ ಬರೋದಿಲ್ಲ. ಒಂದು ವೇಳೆ ಅದು ನಿಜವಾಗ್ಲೂ ಅವ್ರು ಸೈಟ್ಲೆಸ್ ಏನಾದರೂ ಆಗಿದ್ದರೆ ಅವರು ನಗರಸಭೆಗೆ ಒಂದು ಅರ್ಜಿ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ನಾವು ಸೈಟನ್ನು ನಿಜವಾದ ಫಲಾನುಭವಿಗಳಾಗಿದ್ದರೆ ಅವ್ರಿಗೆ ಸೈಟ್ ಒದಗಿಸ್ತೀವಿ. ಇಲ್ಲೆಲ್ಲ ಮನೆಗಳಂತರ ಅಲ್ವೇ ಅಲ್ವ, ನಾವು ಪ್ರತಿಯೊಂದನ್ನು ನೋಡಿದಾಗ ಇಲ್ಲಿ ಎಲ್ಲೂ ಕೂಡ ಮನೆಗಳ ವಾಸವಿರುವ ಬಗ್ಗೆ ಯಾವುದೇ ಒಂದು ಪುರಾವೆಗಳು ಸುಮಾರು 10-15 ವರ್ಷ ನೋಡಿದ್ರೂ ಇವ್ರು ವಾಸ ಇಲ್ಲ, ಆ ಥರನೇ ಇದ್ದಾವೆ. ಎಲ್ಲ ಬಿದ್ದೋಗಿದ್ದಾವೆ. ಸುಮ್ಮನೆ ನಮ್ಮದು ಅಂತ ಇದನ್ನು ಮಾಡ್ತೀವ್ರು. ಎಲ್ಲನೂ ಕೂಡ ಇವರು ಬೇರೆ ಕಳಿಸಲಾಗಿದ್ದರೆ ನೀವು ಪಂಚಾಯಿತಿಗೆ ನಾವು ಸೈಟ್ಲೆಸ್ ಅಂತ ಅರ್ಜಿ ಕೊಡಿ, 100% ನಿಮಗೆ ಇವತ್ತಲ್ಲ ನಾಳೆ ನಿಮಗೆ ಸೈಟ್ ಸಿಗುತ್ತೆ. ಆದರೆ ಅದನ್ನು ಬಿಟ್ಟು ಸರ್ಕಾರಿ ಜಮೀನು ಒತ್ತುವರಿನ ಮಾಡ್ಕೊಳ್ಳೋದು, ರಾಜಕಾಲುವೆಯನ್ನು ಒತ್ತುವರಿ ಮಾಡ್ಕೊಳ್ಳೋದು, ಈ ಥರ ಮಾಡಿದರೆ ಅವ್ರಿಗೆ ಕಾನೂನು ಕ್ರಮ ಅವ್ರು ಅನುಭವಿಸ್ಬೇಕಾಗುತ್ತೆ. ಇದು ಒಂದು ಎಚ್ಚರ ಅಂತ ತಿಳ್ಕೊಳ್ಳಿ. ಸೊ ಟೋಟಲ್ ಎಷ್ಟಿದೆ ಸರ್ ಇದು? ಇದು 1 ಎಕರೆ 25. ಇನ್ನು ಇದೇ ವೇಳೆಯಲ್ಲಿ ಪೊಲೀಸ್ ಇಲಾಖೆಯ ಸಿಬ್ಬಂದಿ, ಕಂದಾಯ ಇಲಾಖೆ, ನಗರಸಭೆ ಸಿಬ್ಬಂದಿಗಳು ಹಾಜರಿದ್ದರು. ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಚಿಕ್ಕಬಳ್ಳಾಪುರದಲ್ಲಿ ಸುರಿದ ಗಾಳಿ ಸಹಿತ ಮಳೆಗೆ 100 ವರ್ಷಗಳ ಬೃಹತ್ ಗಾತ್ರದ ಹರಳಿ ಮರವೊಂದು ನೆಲಕ್ಕುರುಳಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸತತ 1 ವಾರದಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಉತ್ತಮ ಮಳೆಯಾಗುತ್ತಿದೆ. ಮುಂಗಾರು ಆರಂಭದ ಮಳೆಯಾಗಿರುವ ಹಿನ್ನೆಲೆ ಈ ವರ್ಷ ವಾಡಿಕೆ ಮಳೆ ಕೊಂಚ ಸಮಾಧಾನ ತಂದಿದೆ. ಗಾಳಿ ಸಹಿತ ಮಳೆ ಬೀಳುತ್ತಿದ್ದು ಶುಕ್ರವಾರವೂ ಸಹ ಗಾಳಿ ಸಹಿತ ಮಳೆ ಜೋರಾಗಿ ಬಿದ್ದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗ್ರಾಮದಲ್ಲಿ 100 ವರ್ಷಗಳಿಂದ ಹಳೇದಾದ ಬೃಹತ್ ರಾಗಿ ಮರವೊಂದು 2 ಭಾಗವಾಗಿ ಮುರಿದು ಬಿದ್ದಿದೆ. ಇನ್ನು ಬೃಹತ್ ರಾಗಿ ಮರದ ಸುತ್ತಮುತ್ತಲೂ ಮನೆಗಳು, ಅಂಗಡಿಗಳು ಇದ್ದವು. ಆದರೆ ಮರ ಯಾವುದೇ ಮನೆ ಅಥವಾ ಅಂಗಡಿಯ ಮೇಲೆ ಬೀಳದೆ ರಸ್ತೆಗೆ ಬಿದ್ದಿದ್ದು ಅದೃಷ್ಟವಶಾತ್ ಯಾವುದೇ ರೀತಿಯ ತೊಂದರೆಯಾಗಿಲ್ಲ. ಪಕ್ಕದಲ್ಲೇ ಇದ್ದ ಗ್ರಾಮಸ್ಥರು ಮಳೆ ಸಹಿತ ಗಾಳಿಯ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿದ್ದಾರೆ. ಅದೇನು ಇಸ್ಕೊಂಡ್ಬಿಟ್ಟ ಇಲ್ಲ, ಜೋರಾಗಿ ಇಸ್ಕೊಂಡಿಲ್ಲ. ಇವಾಗ ಏನು ಬರ್ತದೆ? ಬೇಡುವ ಮೇಡಮ್ అది పడిపోయాడు దెబ్బేది మంచిదే. అది ఉండేది దెబ్బేది మంచిదే. ఇలా పెడతా జనాలు అది వాళ్ళు ఇడుస్తుంది. తూకు మనకి ఇక్కడ ఉంది చూడ. ఆయన ఆట నీత వరకు వచ్చిండే. ఎర్రా గురా ఏ కళ్యా టీవీఎస్ అనిపోయింది. టీవీఎస్ అనిగించింది. టీవీఎస్ అనిగింది అంతే. వీడియో తేడా
ಅದೇನು ಇಸ್ಕೊಂಡ್ಬಿಟ್ಟ ಬೇಡುವ ಮೇಡಮ್ ಮುಂದೆ ಹೋಗಿ ಬೇಡ ಅದೇ ಪಡ್ಕೊಂಡು ದಬ್ಬೆ ಮಧ್ಯ ಅದು ಉಂಡೆಲ್ಲ ದಬ್ಬೆ ಹಾಕಿ ಕಳ್ವಾರ ಅರುಣ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ತಕ್ಷಣ ನೇಮಕಾತಿಗಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಕಾರ್ಯನಿರ್ವಹಿಸಲು ಟೆಲಿಕಾಲರ್ಸ್ ಬೇಕಾಗಿದ್ದಾರೆ. ವಿದ್ಯಾರ್ಹತೆ 7ರಿಂದ 10ನೇ ತರಗತಿ ಓದಿರಬೇಕು ಹಾಗೂ ಯಾವುದೇ ಪದವಿಯಾದರೂ ಓದಿರಬಹುದು. ವೇತನ 9ರಿಂದ 15,000. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 7022297221 ಮತ್ತೊಮ್ಮೆ 7022297221. ಹೆಣ್ಣು ಮಕ್ಕಳ ಭವಿಷ್ಯದ ಬುನಾದಿಯಾಗಿರುವ ಏಕೈಕ ಶಿಕ್ಷಣ ಸಂಸ್ಥೆ ಸೆಂಟ್ ಜೋಸೆಫ್ ಗೌರ್ಮೆಂಟ್ ಗರ್ಲ್ಸ್ PU ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿರುವ ಮಹಿಳಾ ಶಿಕ್ಷಣ ಸಂಸ್ಥೆ. ಎಲ್ಲ ವರ್ಗದ ಹೆಣ್ಣು ಮಕ್ಕಳಿಗಾಗಿ ಇರುವ ಏಕೈಕ ಕಾಲೇಜು. ಶಿಸ್ತುಬದ್ಧ ಕಲಿಕಾ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ವಿಶಾಲವಾದ ತರಗತಿ ಕೊಠಡಿಗಳು, ಜಿಲ್ಲೆಯಲ್ಲಿಯೇ ಅತ್ಯುತ್ತಮವಾದ ಲ್ಯಾಬ್ ವ್ಯವಸ್ಥೆಯನ್ನ ಹೊಂದಿದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಪ್ರೋತ್ಸಾಹ ನೀಡಲಾಗುತ್ತದೆ. ಹೆಣ್ಣು ಸಮಾಜಕ್ಕೆ ಹೊನ್ನು ಎಂಬ ನಾಣ್ಣುಡಿಯಂತೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ ನೂರಾರು ಮಂದಿ ವಿದ್ಯಾರ್ಥಿನಿಯರು ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಈ ಶಿಕ್ಷಣ ಸಂಸ್ಥೆಯ ಹೆಗ್ಗಳಿಕೆಯಾಗಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಸೆಂಟ್ ಜೋಸೆಫ್ ಗೌರ್ಮೆಂಟ್ ಗರ್ಲ್ಸ್ PU ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08156270178. ಮೊಬೈಲ್ ಸಂಖ್ಯೆ 9741670812. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ರೆಸಿಡೆನ್ಸಿಯಲ್ ಸ್ಕೂಲ್, ಬಶೆಟ್ಟಹಳ್ಳಿ ಗೇಟ್, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ತಾಲೂಕಿನಲ್ಲಿಯೇ ICSE ಪಠ್ಯಕ್ರಮ ಹೊಂದಿರುವ ಏಕೈಕ ಶಾಲೆ. 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. 5ರಿಂದ 10ನೇ ತರಗತಿವರೆಗೆ ಹಾಸ್ಟೆಲ್ ದಾಖಲಾತಿಗಳು ಸಹ ಪ್ರಾರಂಭವಾಗಿದೆ. ಉತ್ತಮ ಶೈಕ್ಷಣಿಕ ತರಗತಿಗಳು, ಮನರಂಜನೆ ಮತ್ತು ಕೌಶಲ್ಯಾಭಿವೃದ್ಧಿಗೆ ಒತ್ತು, ಉಚಿತ ಸಾರಿಗೆ ಸೌಲಭ್ಯ, ವಿಶಾಲವಾದ ವಸತಿ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಕೊಠಡಿ ಸೌಲಭ್ಯವಿದೆ. ಶುಚಿ, ರುಚಿ ಹಾಗೂ ಆರೋಗ್ಯಕರ ಊಟ, ತುರ್ತು ಸಂದರ್ಭದಲ್ಲಿ ವೈದ್ಯಕೀಯ ಸೌಲಭ್ಯ, ದಿನದ 24 ಗಂಟೆಯೂ ಸಹ ಮಕ್ಕಳ ಸುರಕ್ಷತೆಯ ಮೇಲೆ ನಿಗಾ ವಹಿಸಲಾಗುವುದು. ಅತ್ಯುತ್ತಮ CISCE ಡೇ ಸ್ಕಾಲರ್ಶಿಪ್ ಮತ್ತು ಬೋರ್ಡಿಂಗ್ ಹೊಂದಿದೆ. ಇನ್ನೇಕೆ ತಡ, ನಿಮ್ಮ ಮಗುವಿನ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಅತ್ಯುತ್ತಮವಾದ ಶಿಕ್ಷಣ ಸಹಿತ ವಸತಿ ಸೌಲಭ್ಯವನ್ನು ಉಡುಗೊರೆಯಾಗಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9902148504, ಮತ್ತೊಂದು 7026148504, ಮಗದೊಂದು 7090148504. ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ RTO ಆಫೀಸ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ರೇವಣ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಯಾಗಿದ್ದು ಕಳೆದ 15 ವರ್ಷಗಳಿಂದ 100% ಫಲಿತಾಂಶ ನೀಡುತ್ತಾ ಸಾಗುತ್ತಿದೆ. 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. PUC, ಕಾಮರ್ಸ್, EBACS, HEBA, ಆರ್ಟ್ಸ್, HEPS, ಡಿಗ್ರಿ, BCA, BCom, BA. ನಮ್ಮ ಕಾಲೇಜಿನ ವಿಶೇಷತೆಗಳೆಂದರೆ ಕೈಗೆಟುಕುವ ಶುಲ್ಕ, ಮೌಲ್ಯಾಧಾರಿತ ಶಿಕ್ಷಣ, ಪರಿಣಿತ ಉಪನ್ಯಾಸಕರ ವೃಂದ, ಉತ್ಸಾಹಭರಿತ ಕ್ಯಾಂಪಸ್,
ಆಧುನಿಕ ತಂತ್ರಜ್ಞಾನದಿಂದ ಕೂಡಿದ ಆಡಿಯೋ ವಿಜುವಲ್ ಕೊಠಡಿಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳ ಪ್ರತಿಭೆಗೆ ತಕ್ಕಂತೆ ಪಠ್ಯೇತರ ಚಟುವಟಿಕೆಗಳಿಗೂ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಡಿಸ್ಟಿಂಕ್ಷನ್ಸ್ ಹೊಂದಿದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ರಿಯಾಯಿತಿಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004, 9740461966. Another number 08156459051. ಬೆಸ್ಟ್ ಪಿಯು ಮತ್ತು ಡಿಗ್ರಿ ಕಾಲೇಜು ಚಿಕ್ಕಬಳ್ಳಾಪುರ. ಬೋಧನೆ ಹಾಗೂ ಸಂಶೋಧನಾ ಕ್ಷೇತ್ರದಲ್ಲಿ 30 ವರ್ಷಗಳ ಅನುಭವವಿರುವ ಗಣಿತ ಶಾಸ್ತ್ರಜ್ಞ ಡಾಕ್ಟರ್ ರಘುನಾಥ್ ರವರ ಸಾರಥ್ಯದಲ್ಲಿ ಪ್ರಾರಂಭವಾಗಿ ಪಿಯುಸಿ, ಸಿಇಟಿ, ನೀಟ್ ಹಾಗೂ JEE ಪರೀಕ್ಷೆಗಳಲ್ಲಿ ಪ್ರತಿ ವರ್ಷ ಜಿಲ್ಲೆಯಲ್ಲಿ ಅತ್ಯುತ್ತಮ ಫಲಿತಾಂಶ ದಾಖಲಿಸುತ್ತಾ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದೆನಿಸಿಕೊಂಡಿದೆ ಬೆಸ್ಟ್ ಪಿಯು ಕಾಲೇಜು. 2024ರ IIT JEE ಪರೀಕ್ಷೆಗಳಲ್ಲಿ ಆಲ್ ಇಂಡಿಯಾ 2553ನೇ ರ್ಯಾಂಕ್ ಪಡೆಯುವ ಮೂಲಕ ಅತ್ಯುತ್ತಮ ಸಾಧನೆ ಮಾಡಿರುವ ಏಕೈಕ ಕಾಲೇಜು ಬೆಸ್ಟ್ ಪಿಯು ಕಾಲೇಜು. ಬಿಕಾಂ ಮತ್ತು BCA ಪದವಿ ಪರೀಕ್ಷೆಗಳಲ್ಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲೇ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸಿರುವ ಏಕೈಕ ಡಿಗ್ರಿ ಕಾಲೇಜು. ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC ವಿತ್ CET, ನೀಟ್ ಕೋಚಿಂಗ್, ಕಾಮರ್ಸ್, EBACS, ಡಿಗ್ರಿ, ಬಿಕಾಂ ಮತ್ತು BCA. ವಿಶೇಷ ಸೂಚನೆ: SSLC ಹಾಗೂ PUCಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಶಿಕ್ಷಣವನ್ನ ನೀಡುತ್ತಿರುವ ಜಿಲ್ಲೆಯ ಏಕಮಾತ್ರ ಕಾಲೇಜು ಬೆಸ್ಟ್ ಪಿಯು ಮತ್ತು ಡಿಗ್ರಿ ಕಾಲೇಜು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845634201. ಅನದರ್ ನಂಬರ್ 9535553012. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ. ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿ ಬೊಂಬೆನೂ ಕಟ್ತೀವಿ. ಎಲ್ಲ ಸರಿ, ಆದ್ರೆ ಕಟ್ಟಡದ ಒಳಗಡೆ TMT ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಅದಕ್ಕೆ ಇಂಡಸ್ 555D TMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ 555D TMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಇಂಡಸ್ 555D TMT, ಟಾಟಾ ಟಿಸ್ಕಾನ್, ವೈಸಾಗ್ TMT, RD TMT ಹಾಗೂ ಎಲ್ಲ ಬ್ರ್ಯಾಂಡ್ಗಳ TMT ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ACC ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನು ಖರೀದಿಸಿದಲ್ಲಿ ಫ್ರೀ ಡೆಲಿವರಿ ಇರುತ್ತದೆ. ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899, 97381311184. ಇಂಡಸ್ 555D TMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಸಂಚಾರಿ ನಿಯಮಗಳನ್ನು ಪಾಲಿಸದೆ ಅಮಾಯಕರ ಪ್ರಾಣಗಳೊಂದಿಗೆ ಚೆಲ್ಲಾಟವಾಡುತ್ತಿದ್ದ ವಾಹನ ಚಾಲಕರಿಗೆ, ಮಾಲೀಕರಿಗೆ ಪಾತಪಾಳ್ಯ ಠಾಣೆ ಪೊಲೀಸರು ದಂಡ ವಿಧಿಸಿ ಬಿಸಿ ಮುಟ್ಟಿಸಿ ಸಂಚಾರಿ ನಿಯಮಗಳ ಬಗ್ಗೆ ಅರಿವು ಮೂಡಿಸಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಬಾಗೇಪಲ್ಲಿ ಮುಖ್ಯ ರಸ್ತೆಯಲ್ಲಿರುವ ಗಂಟ್ಲಮಲ್ಲಮ್ಮ ಕಣಿವೆ ಬಳಿ ಪಾತಪಾಳ್ಯ ಠಾಣೆ ಪೊಲೀಸರು ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡದೆ ವಾಹನ ಚಾಲನೆ ಮಾಡುತ್ತಿದ್ದ ಚಾಲಕರ ವಾಹನಗಳನ್ನು ತಡೆದು
ತಪಾಸಣೆ ನಡೆಸಿ ವಾಹನ ಚಾಲನೆ ಹಾಗೂ ಸಂಚಾರಿ ನಿಯಮಗಳ ಸುರಕ್ಷತೆ ಬಗ್ಗೆ ಚಾಲಕರಿಗೆ ಅರಿವು ಮೂಡಿಸಿದರು. ಇದೇ ಸಂದರ್ಭದಲ್ಲಿ ಚಾಲನಾ ಪರವಾನಗಿ ಇಲ್ಲದ ಹಲವು ವಾಹನ ಸವಾರರಿಗೆ ಪರವಾನಗಿ ಮಾಡಿಸಿಕೊಳ್ಳುವಂತೆ ಪೊಲೀಸ್ ಇನ್ಸ್ಪೆಕ್ಟರ್ ತಾಕೀತು ಮಾಡಿದರು. ವಾಹನ ತಪಾಸಣೆ ಸಮಯದಲ್ಲಿ ಹೆಲ್ಮೆಟ್ ಧರಿಸದ, ಚಾಲನೆ ಸಮಯದಲ್ಲಿ ಮೊಬೈಲ್ ಬಳಕೆ, ಅತಿ ವೇಗ, ನಿರ್ಲಕ್ಷ್ಯ ಚಾಲನೆ, ತ್ರಿಬಲ್ ರೈಡಿಂಗ್ಗೆ ಸಂಬಂಧಿಸಿದ 20 ಪ್ರಕರಣಗಳನ್ನು ದಾಖಲಿಸಿ 7,000 ರು ಮೊತ್ತದ ದಂಡ ಸಂಗ್ರಹಿಸಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಬ್ ಇನ್ಸ್ಪೆಕ್ಟರ್ ಅಮರ್ ಮುಗಳೆ, ಎಸ್ಐ ನಾರಾಯಣಸ್ವಾಮಿ, ಮುಖ್ಯ ಪೇದೆ ರಮೇಶ್ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಕಳಪೆ ಕಾಮಗಾರಿಗಳ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿ ನಗರಸಭೆ ಮುಂದೆ ಸದಸ್ಯರು ಪ್ರತಿಭಟನೆ ನಡೆಸಿದ ಘಟನೆ ಕೋಲಾರದಲ್ಲಿ ನಡೆದಿದೆ. ಏಕವಚನದಲ್ಲಿ ಸಿಂಗುಲರ್ ಆಗಿ ಮಾತಾಡೋಂತ ತಾವು ಕೊಟ್ಟಿದ್ದೀರಿ. ಅಲ್ಲಿಂದ ಏನಂತ ಬಂದಿದೆ ಸರ್? ನಮಗೆ ಅಲ್ಲಿಂದ ಅವ್ರನ್ನ ಬಿಡಿ, ನೀವ್ ಹೇಳಿ. ಕಮಿಷನರ್ ಆಗಿ ಇಂಜಿನಿಯರ್ ಆಗಿ ಇಲ್ಲಿದ್ದೀರಿ ನೀವು. ಅವ್ನು ಹಾಕಿರೋದು ಕರೆಕ್ಟ್ ಆಗಿ ನಿಮ್ಮ ಪ್ರಕಾರವಾಗಿ ಇದೆಯಾ? ಕೋಲಾರ ನಗರಸಭೆ ಸದಸ್ಯರಿಂದ ಕಚೇರಿಯ ಮುಂಭಾಗದಲ್ಲಿ ಸದಸ್ಯರೇ ಪ್ರತಿಭಟನೆ ನಡೆಸಿದರು. ನಗರದಲ್ಲಿರುವ ರಸ್ತೆಗಳನ್ನು ಸರಿಪಡಿಸದೆ ಕಳಪೆ ಕಾಮಗಾರಿ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ನಗರಸಭೆ ಆಯುಕ್ತರನ್ನ ಸದಸ್ಯರು ತರಾಟೆಗೆ ತೆಗೆದುಕೊಂಡರು. ಗುತ್ತಿಗೆದಾರ ಎವಿಜಿ ಲಕ್ಷ್ಮೀನಾರಾಯಣ್ ಅವರನ್ನ ಕೂಡಲೇ ಕಪ್ಪು ಪಟ್ಟಿಗೆ ಸೇರಿಸುವಂತೆ ಸದಸ್ಯರು ಒತ್ತಾಯ ಮಾಡುತ್ತಾ ನಗರಸಭೆ ಅಧಿಕಾರಿಗಳು ಗುತ್ತಿಗೆದಾರರೊಂದಿಗೆ ಶಾಮೀಲಾಗಿದ್ದೀರಾ ಎಂದು ಆಯುಕ್ತರ ಎದುರೇ ಆರೋಪ ಮಾಡಿದರು. ನಗರದ ಅಭಿವೃದ್ಧಿಗೆ ಕಂಟಕವಾಗಿರುವ ಗುತ್ತಿಗೆದಾರ ಎವಿಜಿಗೆ ನಗರದ ಅಭಿವೃದ್ಧಿಗೆ ಕುಂಟಕವಾಗಿರುವ ಗುತ್ತಿಗೆದಾರ ಎವಿಜಿಗೆ ನಗರದ ಅಭಿವೃದ್ಧಿಗೆ ಕಂಟಕವಾಗಿರುವ ಎವಿಜಿಗೆ ಈ ಕೂಡಲೇ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲೇಬೇಕು. ಕೂಡಲೇ ನಗರದ ಅಭಿವೃದ್ಧಿಯನ್ನು ವಹಿಸಿಕೊಂಡಿರುವ ಗುತ್ತಿಗೆದಾರ ಎವಿಜಿ ಅವರು ಕೂಡಲೇ ಕಾಮಗಾರಿಗಳನ್ನು ಪ್ರಾರಂಭ ಮಾಡಲೇಬೇಕು. ಇನ್ನು ಗುತ್ತಿಗೆದಾರರು ಕೋಲಾರ ನಗರದಲ್ಲಿ ಕಳಪೆ ಕಾಮಗಾರಿ ಮಾಡುತ್ತಿರುವ ಕುರಿತು ಸಾರ್ವಜನಿಕರಿಂದಲೂ ಸಹ ಸದಸ್ಯರಿಗೆ ದೂರುಗಳು ಬರುತ್ತಿರುವುದರಿಂದ ಬೇಸತ್ತ ನಗರಸಭೆ ಸದಸ್ಯರು ಆಯುಕ್ತ ಶಿವಾನಂದ ಹಾಗೂ ಇಇ ಶ್ರೀನಿವಾಸ್ಗೆ ತೀವ್ರ ತರಾಟೆ ತೆಗೆದುಕೊಂಡರು. ಯಾರವನು ಏಕವಚನದಲ್ಲಿ ಸಿಂಗುಲರ್ ಆಗಿ ಮಾತಾಡೋಂಥ ವ್ಯಕ್ತಿಗಳು ನಾವು ಅನ್ಸ್ಕೊಳ್ಳೋದು, ನಿಮ್ಮನ್ನಲ್ಲ. ನಾವೇನ್ ಸರ್ ಅನ್ಸ್ಕೊಳ್ಳೋದು? ಕರ್ಸಿ ಸರ್, ಡಬಲ್ಲಿನ ಕರ್ಸಿ ಸರ್. ಅವ್ರು ಏನು ಉತ್ತರ ಕೊಡ್ತಾರೆ? ಏನಿಲ್ಲ, ಕೋಲಾರ ನಗರದಲ್ಲಿ ಕಳೆದ 1.5 ವರ್ಷದಿಂದ ನಗರೋತ್ಥಾನ 4ನೇ ಹಂತದಲ್ಲಿ 17 ಕೋಟಿ ರೂಪಾಯಿ ಸಿವಿಲ್ ಕಾಮಗಾರಿಗಳು, ವಿವಿಧ ರಸ್ತೆಗಳು, ಚರಂಡಿಗಳು ಎಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ಹಣ ಬಂದಿದೆ. ಆ ಗುತ್ತಿಗೆದಾರರಾಗಿರ್ತಕ್ಕಂಥ ಎವಿಜಿ ಲಕ್ಷ್ಮೀನಾರಾಯಣ ಅವ್ರಿಗೆ ಗುತ್ತಿಗೆಯನ್ನು ಕೊಡಲಾಗಿದೆ. ಕೋಲಾರ ನಗರಸಭೆ ಮತ್ತು ಕೋಲಾರ ಜಿಲ್ಲಾ PD ಆಫೀಸಿಂದ ಕೊಟ್ಟಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಬಹುಶಃ ಒಂದು 6 ಕೋಟಿ ರೂಪಾಯಿ ಕೆಲಸ ಕೂಡ ಆಗಿಲ್ಲ. ಇಡೀ ನಗರದಲ್ಲಿ ರಸ್ತೆಗಳು ಹಾಳಾಗಿರೋದ್ರಿಂದ ನಾವು ಎಲ್ಲರೂ ಕೂಡ ಬಂದು ಪದೇ ಪದೇ ನಗರಸಭೆಯಲ್ಲಿ ಕೂಡ ಮನವಿ ಮಾಡಿದ್ದೇವೆ. DC ಸಾಹೇಬ್ರಿಗೂ ಹೇಳಿದ್ದೇವೆ. ಯಾರಿಗೆ ಏನು ಹೇಳಿದ್ರು ಕೂಡ ಎವಿಜಿ ಅವರು ಕಿವಿ ಮೇಲೆ ಹಾಕೋತಾ ಇಲ್ಲ. ಎಲ್ಲ ವಾರ್ಡ್ಗಳಲ್ಲೂ ಕೂಡ ಅರ್ಧಂಬರ್ಧ ಕೆಲಸ ಮುಟ್ಟು ಹೋಗಿರೋದ್ರಿಂದ ಜನಗಳು ನಮ್ಮನ್ನು ಇಡೀ ಚಾಪ ಹಾಕ್ತಾ ಇದ್ದಾರೆ. ನೀವೇನು ಮಾತಾಡ್ತಾ ಇಲ್ಲ. ನಾವು ಕೂಡ ಇದು ಮೌಖಿಕವಾಗಿ ಕಮಿಷನರ್ ಹತ್ರ ಸುಮಾರು ಇದೊಂದು 50 ಸಲ ಕೂತ್ಕೊಂಡು ಮಾತುಕತೆ ಮಾಡಿದ್ದೇವೆ ಎಲ್ಲರೂ ಸೇರಿ. ಇದು ಬೇಗ ಬೇಗ ಕೆಲಸ ಪ್ರೋಗ್ರೆಸ್ ಮಾಡಿಸ್ಬೇಕು, ಮಳೆಗಾಲ ಬರ್ತಾ ಇದೆ, ರಸ್ತೆಗಳು ಆದ್ಯತೆ ಕೊಟ್ಟು ಮಾಡಬೇಕು ಅಂತೇಳಿ ಹೇಳಿದ್ವಿ. ಆದರೆ ಇಲ್ಲಿವರೆಗೂ ಕೂಡ ಕಾಮಗಾರಿಗಳು ಅಪೂರ್ಣವಾಗಿರೋದ್ರಿಂದ ನಾವು ಇವತ್ತೆಲ್ಲರೂ ಸೇರಿ ಒಕ್ಕಲಿನಿಂದ ಧರಣಿ ಕೂತ್ಕೊಂಡಿದ್ವಿ. ವಿಷಯ ಇಷ್ಟೇ, ನಮಗೆ ನಗರದಲ್ಲಿರ್ತಕ್ಕಂಥ ಕಾಮಗಾರಿಗಳನ್ನು ಈ ಕೂಡಲೇ ಕೈಗೆತ್ಕೊಂಡು ಕಾಮಗಾರಿಗಳನ್ನು ಪೂರ್ಣ ಮಾಡಬೇಕು. ಅಪೂರ್ಣ ಮಾಡೋದಾದರೆ ಅವರೇ ಗುತ್ತಿಗೆದಾರರೇನು ಬೇಕಾಗಿಲ್ಲ, ಬೇರೆಯವ್ರೂ ಬರ್ತಾರೆ. ಹಾಗಾಗಿ ಅಂಥವ್ರನ್ನ ಏನಾದರೂ ನಾಳೆ ಏನಾದರೂ ಅವರು ಒಪ್ಕೊಂಡು ಮಾಡದೆ ಹೋದರೆ ಬೇರೆ ಗುತ್ತಿಗೆದಾರಗಾದ್ರೂ ಮುಟ್ಟಿ ಕೆಲಸ ಮಾಡಿಸ್ಬೇಕಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ಅಥವಾ ಆತ ಒಪ್ಪಿಲ್ಲ ಅಂದ್ರೆ ಆತನ ಬ್ಲಾಕ್ ಲಿಸ್ಟ್ ಸೇರಿಸಬೇಕಂತ ಹೇಳಿ ಎಲ್ಲರೂ ಒತ್ತಾಯ ಮಾಡ್ತಾ ಇದ್ದಾರೆ. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ಕಾವೇರಿ ಬೋರ್ವೆಲ್ಸ್
ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ CT ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ECG, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: CT ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. Nandi Hillview International School is delighted to announce the starting of its campus from this academic year. The brand new extensive campus is situated on a 5.5-acre area at Ketanahalli Main Road, Hariharapura, Chikbalapur, which is just 5 kilometers away from Chikbalapur. Nandi Hillview International School follows both the CBSE and the state syllabus, which is carefully designed and prepared by academic experts keeping the learning standards in mind. Ultimately, Nandi Hillview International School aims to churn out truly global citizens of tomorrow who are fully equipped with all the basic life skills needed to survive, compete and excel in the challenging and ever-changing world. So come, join hands with Nandi family and make progress.
ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜು, ಜಡಲತಿಮ್ಮನಹಳ್ಳಿ, ನಂದಿಗೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್ ವಾಣಿಜ್ಯ ವಿಭಾಗ, ಇಬಿಎಎಸ್, ಇಬಿಎಸಿಎಸ್ ಡಿಗ್ರಿ, ಬಿಕಾಂ, ಬಿಬಿಎ, ಎಂಕಾಂ. 100% ಫಲಿತಾಂಶ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನ ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನ ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜು ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜು. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ LKGಯಿಂದ 10ನೇ ತರಗತಿಯವರೆಗೆ 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಎಳೆ ಕೂಸುಗಳನ್ನು ಸೊಂಟಕ್ಕೆ ಕಟ್ಟಿಕೊಂಡು ಭಿಕ್ಷಾಟನೆಯಲ್ಲಿ ತೊಡಗಿಸಿಕೊಂಡಿದ್ದವರನ್ನು ರಕ್ಷಿಸಿ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯ ಪುನರ್ವಸತಿ ಕೇಂದ್ರಕ್ಕೆ ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಕಳುಹಿಸಿರುವ ಘಟನೆ ಬಾಗೇಪಲ್ಲಿಯಲ್ಲಿ ನಡೆದಿದೆ. వాళ్ళు బాగా చదివి మంచి పనికి పోతే ఎంత మీ చదువులు ఎంత దుడ్డు సంపాదిస్తారు, నిజమా కాదా? మీరు కూలి పని ಬಾಗೇಪಲ್ಲಿ ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಯೋಜನಾಧಿಕಾರಿ ರಾಮಚಂದ್ರ ಭಿಕ್ಷಾಟನೆ ನಿರ್ಮೂಲನೆಗೆ ಪಣ ತೊಟ್ಟಂತೆ ಕಾಣುತ್ತಿದೆ. ಶುಕ್ರವಾರ ರಾಮಚಂದ್ರ ಅವರ ನೇತೃತ್ವದಲ್ಲಿ ನಡೆಸಿದ ಕಾರ್ಯಾಚರಣೆಯಲ್ಲಿ 10 ಮಂದಿ ಭಿಕ್ಷುಕರನ್ನ ರಕ್ಷಿಸಿದ್ದಾರೆ. ಈ ಹಿಂದೆಯೂ ಸಹ 18 ಮಂದಿ ಭಿಕ್ಷುಕರನ್ನ ರಕ್ಷಿಸಿ ಮಹಿಳೆಯರು ಹಾಗೂ ಮಕ್ಕಳನ್ನ ಭಿಕ್ಷಾಟನೆಗೆ ಪ್ರೋತ್ಸಾಹಿಸುವವರಿಗೆ ಎಚ್ಚರಿಕೆ ನೀಡಿದ್ದಾರೆ. ತಾಲೂಕಿನ ಗಡಿದಾಂ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವ, ಪಟ್ಟಣದ ಗಂಗಮ್ಮ ದೇವಿ ಕರಗ ಮಹೋತ್ಸವ ಸೇರಿದಂತೆ ವಿವಿಧ ಸಾರ್ವಜನಿಕ ಸ್ಥಳಗಳಲ್ಲಿ ಎಳೆ ಕೂಸುಗಳನ್ನು ಸೊಂಟಕ್ಕೆ ಕಟ್ಟಿಕೊಂಡು ಭಿಕ್ಷಾಟನೆ ಮಾಡುತ್ತಿದ್ದ ಆಂಧ್ರಪ್ರದೇಶದ ಹಿಂದೂಪುರ ಶಿಡ್ಲಘಟ್ಟ ತಾಲೂಕು ಮೂಲದ 5 ಮಹಿಳೆಯರು, 1 ತಿಂಗಳ ಹೆಣ್ಣು ಮಗು, 10ರಿಂದ 12 ವರ್ಷದ ವಯಸ್ಸಿನ ಒಬ್ಬ ಬಾಲಕ, 3 ಹೆಣ್ಣು ಮಕ್ಕಳನ್ನ ಬಾಗೇಪಲ್ಲಿ ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳ ತಂಡ ರಕ್ಷಿಸಿದೆ. ಹೆಣ್ಣು ಮಕ್ಕಳನ್ನ ಬಾಲಕಿಯರ ಬಾಲಕೇಂದ್ರ, ಗಂಡು ಮಕ್ಕಳನ್ನ ಬಾಲಕರ ಬಾಲಕೇಂದ್ರ, ಮಹಿಳೆಯರನ್ನ ಜಿಲ್ಲಾ ಮಹಿಳಾ ಸಾಂತ್ವನ ಕೇಂದ್ರಗಳಿಗೆ ಸ್ಥಳಾಂತರಿಸಿ ಆರೈಕೆ ಮಾಡಲಾಗುತ್ತಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಗೂ ಇತರ ಇಲಾಖೆಗಳ ಸಹಯೋಗದಲ್ಲಿ ಬಾಗೇಪಲ್ಲಿ ತಾಲೂಕಿನಲ್ಲಿ ಭಿಕ್ಷಾಟನೆ ಮಾಡುತ್ತಿದ್ದಂತಹ ಮಕ್ಕಳು ಮತ್ತು ಮಕ್ಕಳನ್ನ ಇಟ್ಕೊಂಡಿರ್ತಕ್ಕಂಥ ತಾಯಿಯನ್ನ ರಕ್ಷಣೆ ಮಾಡಲಿಕ್ಕಾಗಿ ನಾವು ಈ ವರ್ಷದಲ್ಲಿ 3-4 ಬಾರಿ ಕಾರ್ಯಾಚರಣೆ ನಡೆಸಲಾಗಿತ್ತು. ಜೂನ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಒಟ್ಟು 8 ಮಕ್ಕಳನ್ನ ಮತ್ತು ತಾಯಿಯಂದನ್ನು ರಕ್ಷಣೆ ಮಾಡಿ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸಿ ಅವರ ಪಾಲನೆ, ಪೋಷಣೆ, ರಕ್ಷಣೆಯನ್ನು ನೀಡಲಾಗಿತ್ತು. ತದನಂತರ ಈಗ ನಮ್ಮ ಗಡಿದಾಂ ಜಾತ್ರೆ ಹಾಗೂ ನಮ್ಮ ಕರಗದ ಮಹೋತ್ಸವದ ಪ್ರಯುಕ್ತವಾಗಿ ಭಿಕ್ಷಾಟನೆ ಮಾಡ್ತಾ ಇರ್ತಕ್ಕಂತಹ ಒಟ್ಟು 3 ಜನ ಹೆಣ್ಣುಮಕ್ಕಳು, 1 ಗಂಡು ಮಗು, 4 ಜನ ಮಕ್ಕಳನ್ನ ರಕ್ಷಣೆ ಮಾಡಿ 3 ಜನ ಹೆಣ್ಣುಮಕ್ಕಳನ್ನ ಬಾಲಕಿಯರ ಬಾಲಮಂದಿರ, ಗಂಡು ಮಗುವನ್ನ ಬಾಲಕರ ಬಾಲಮಂದಿರದಲ್ಲಿ ಇರಿಸಲಾಗಿದೆ. ಹಾಗೂ 5 ಮಕ್ಕಳು ತಾಯಂದಿರು ಹಾಗೂ ಅವರ ಮಕ್ಕಳನ್ನ 1 ತಿಂಗಳ ಎಳೆ ಕೂಸು ಸೇರಿ ಅವರು ತಾಯಂದಿರು ಮಗುವನ್ನು ಎತ್ಕೊಂಡು ಭಿಕ್ಷಾಟನೆ ಮಾಡ್ತಿದ್ದಂಥವ್ರನ್ನು ರಕ್ಷಿಸಿ ಅವ್ರನ್ನ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಪ್ರೊಡ್ಯೂಸ್ ಮಾಡಿ ಅವ್ರನ್ನ ಸ್ವಾಧಾರ ಗೃಹದಲ್ಲಿ ಅವ್ರಿಗೆ ಪುನರ್ವಸತಿ ನೀಡಲಾಗ್ತಾ ಇದೆ. ಅವರ ಮುಂದಿನ ಅವ್ರಿಗೆ ಮುಂದೆ ಒಂದು SIR ರಿಪೋರ್ಟ್ ತಗೊಂಡು, ಸೋಷಿಯಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ತಗೊಂಡು ಅವರಿಗೆ ಪುನರ್ವಸತಿ ಕಲ್ಪಿಸುವಂತಹ ಸೌಲಭ್ಯವನ್ನು ಮಾಡಲಾಗುವುದು. ಈ ಕಾರ್ಯಾಚರಣೆಯಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ವೆಂಕಟೇಗೌಡ, ಮೇಲ್ವಿಚಾರಕಿಯರಾದ ರಾಧಿಕಾ, ಅನಸೂಯಬಾಯಿ, ಬಸವ್ವ, ಜಿಲ್ಲಾ ಮತ್ತು ತಾಲೂಕು ಘಟಕದ ಅಧಿಕಾರಿಗಳು ಭಾಗವಹಿಸಿದ್ರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಉತ್ತರ ಪಿನಾಕಿನಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಸೇತುವೆ ಶಿಥಿಲಾವಸ್ಥೆ ತಲುಪಿದೆ. ಅದನ್ನು ಈ ಕೂಡಲೇ ಕೆಡವಿ ನೂತನವಾಗಿ ಸೇತುವೆ ನಿರ್ಮಾಣ ಮಾಡಬೇಕೆಂದು ಉತ್ತರ ಪಿನಾಕಿನಿ ನದಿ ಹಿತರಕ್ಷಣಾ ವೇದಿಕೆ ಸದಸ್ಯ ಸುಧಾಕರ್ ಆಗ್ರಹಿಸಿದ್ದಾರೆ.
ಗೌರಿಬಿದನೂರು ನಗರದ ಉತ್ತರ ಪಿನಾಕಿನಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ಸೇತುವೆ ಶಿಥಿಲಿ ವ್ಯವಸ್ಥೆ ತಲುಪಿದೆ. ಅದನ್ನ ಈ ಕೂಡಲೇ ಕೆಡವಿ ನೂತನವಾಗಿ ಸೇತುವೆ ನಿರ್ಮಾಣ ಮಾಡಬೇಕೆಂದು ಆಕ್ರೋಶ ವ್ಯಕ್ತವಾಗಿದೆ. ಸುದ್ದಿಗಾರರೊಂದಿಗೆ ಉತ್ತರ ಪಿನಾಕಿನಿ ನದಿ ಹಿತರಕ್ಷಣಾ ವೇದಿಕೆಯ ಸದಸ್ಯ ಸುಧಾಕರ್ ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಶಿರಾ ಚಿಕ್ಕಬಳ್ಳಾಪುರ ಮುಳಬಾಗಿಲು ಮಾರ್ಗವಾಗಿ ರಸ್ತೆ ಅಗಲೀಕರಣ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ. ನಗರದ ಪುರ ಠಾಣೆ ಪಕ್ಕದಲ್ಲಿ ಇರುವ ಸೇತುವೆ ಶಿಥಿಲಿ ವ್ಯವಸ್ಥೆ ತಲುಪಿದೆ. ಸುಮಾರು 6 ದಶಕಗಳು ಕಳೆದಿವೆ. ಸೇತುವೆ ಕೆಳಭಾಗದ ಕಂಬಗಳು ಶಿಥಿಲಗೊಂಡು ಬೀಳುವ ಪರಿಸ್ಥಿತಿ ಬಂದಿದೆ. ಈ ಬಾರಿ ಮಳೆ ಬಂದು ನದಿ ತುಂಬಿ ಹರಿದ್ರೆ ಈ ಸೇತುವೆ ಮುರಿದು ಬೀಳುವುದು ಖಚಿತ. ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಸಂದರ್ಭದಲ್ಲಿ ಅದನ್ನ ಕೆಡವಿ ನೂತನವಾಗಿ ನಿರ್ಮಾಣ ಮಾಡಬೇಕೆಂದು ನಮ್ಮ ಆಗ್ರಹವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವಿವಾಗ ಗೌರಿಬಿದನೂರಲ್ಲಿ ಪುರ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿರುವ ಉತ್ತರ ಪಿನಾಕಿನಿ ನದಿಯ ಬ್ರಿಡ್ಜ್ ಮೇಲಿದ್ದೀವಿ. ನಾವಿಲ್ಲಿ ಮಾತಾಡ್ತಿರೋ ಕಾರಣ, ಇಲ್ಲಿ ಬಂದಿರೋ ಕಾರಣ ಏನಂದರೆ, ಸಿರಾ ಟು ಮುಳುಬಾಗಿಲು ರಾಷ್ಟ್ರೀಯ ಹೆದ್ದಾರಿಯನ್ನು ಕಾಮಗಾರಿಯನ್ನು ಕೈಗೊಂಡಿರ್ತಾರೆ. ಕೇಂದ್ರ ಸರ್ಕಾರ ಇದಕ್ಕೆ ಅನುಮೋದನೆ ನೀಡಿ ಈ ದಾರಿಯನ್ನು ರಾಷ್ಟ್ರೀಯ ಹೆದ್ದಾರಿಯನ್ನು ಪರಿವರ್ತಿಸಾಗಿದೆ. ಹೆದ್ದಾರಿಯ 69 ಎಂದು ಇದಾಗಿದೆ, ಈ ರಸ್ತೆ ಆಗಿದೆ. ಇದಕ್ಕೆ ಹೊಂದಿಕೊಂಡಿರುವಂಥ ಈ ಉತ್ತರ ಪಿನಾಕಿನಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಸೇತುವೆಯನ್ನು ಪುನರ್ ನಿರ್ಮಾಣ ಮಾಡಲು ಕೇಂದ್ರ ಸರ್ಕಾರದಿಂದ ಹಾಗೂ ರಾಷ್ಟ್ರೀಯ ಹೆದ್ದಾರಿಯ ಇದರಿಂದ ಅನುಮೋದನೆ ದೊರಕಿದೆ. ಆದರೆ ಇದು ಪೂರ್ತಿ ಶಿಥಿಲವಾಗಿದೆ. ಸುಮಾರು ಒಂದು 50-60 ವರ್ಷದ ಹಳೆಯದಾಗಿದ್ದು ಈ ಸೇತುವೆಯು ಶಿಥಿಲಗೊಂಡಿದೆ. ಇದನ್ನು ಹೊಸದಾಗಿ ನಿರ್ಮಿಸಲು ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರೀಯ ಹೆದ್ದಾರಿಯ ಇದಾಗಿದೆ. ರಾಷ್ಟ್ರೀಯ ಹೆದ್ದಾರಿಯು ಇದಕ್ಕೆ ಪುನರ್ ನಿರ್ಮಿಸಲು 52 ಅಡಿ ಅಗಲ ಇದು ನಿರ್ಮಾಣ ಮಾಡಲು ಕೈಗೊಂಡಿರುತ್ತಾರೆ. ಆದರೆ ಇಲ್ಲಿನ ಚಾಣಾಕ್ಷರು ಕೆಲವರು ಕಾಣದ ಕೈಗಳಿಂದ ಇದನ್ನು ಹಾಗೆಯೇ ಉಳಿಸ್ಕೊಳ್ಳಲು ಕೆಲವರು ಹುನ್ನಾರ ನಡೆಸುತ್ತಿದ್ದಾರೆ. ಈ ಹುನ್ನಾರಕ್ಕೆ ಯಾವುದೇ ರೀತಿಯ ಬೆಲೆ ಕೊಡಬಾರದೆಂದು ನನ್ನ ಮನವಿ. ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಹಿರೇಬೆದನೂರು ರಾಜಣ್ಣ ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡುತ್ತಿದ್ದಾರೆ. ಹಳ್ಳಿ ಭಾಗದಲ್ಲಿ ತ್ವರಿತವಾಗಿ ರಸ್ತೆ ಅಗಲೀಕರಣ ಆದರೆ ನಗರ ಭಾಗದಲ್ಲಿ ನಿಧಾನಗತಿಯಲ್ಲಿ ರಸ್ತೆ ನಿರ್ಮಾಣ ಮಾಡುತ್ತಿದ್ದಾರೆ. ಇದು ಯಾವ ನ್ಯಾಯ ಎಂದು ಪ್ರಶ್ನೆ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 69ರ ರಸ್ತೆ ಕಾಮಗಾರಿ ನಡೀತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ರೆ ಅಲ್ಲಲ್ಲಿ ಮಧ್ಯದ ಭಾಗದಲ್ಲಿ ಕಾಮಗಾರಿಗಳು ನಡೆಸ್ತಾ ಇದ್ದಾರೆ. ಒಂದು ಕಡೆಯಿಂದ ಏನು ಆಗಿದೆ, ಮುಂಜೂರಾಗಿದೆ, ಟೌನಿಂದ ಹಿಡಿದು ಹಿರೇಬಿದನೂರು ಅಪ್ಟು ಹೊರಗಡೆವರೆಗೂ ರಸ್ತೆ ಮತ್ತು ಚರಂಡಿ ಕಾಮಗಾರಿನ ಒಂದು ಕಡೆಯಿಂದ ಮಾಡ್ಕೊಂಡು ಹೋದರೆ ಸುಸಜ್ಜಿತವಾದ ಕಾಮಗಾರಿನೂ ರಸ್ತೆ ಆಗುತ್ತೆ. ಆದರೆ ಮಧ್ಯ ಭಾಗದಲ್ಲಿ ಮಾಡಿ ಹದಗೆಟ್ಟ ರಸ್ತೆಗಳ ಟೈಪ್ ಆಗ್ತಾ ಇದೆ. ಇದನ್ನು ಕೂಡಲೇ ಒಂದು ಕಡೆಯಿಂದ ಕೆಲಸ ಮಾಡಬೇಕು ಅಂತೇಳಿ ಅಧಿಕಾರಿಗಳಲ್ಲಿ ಹೇಳ್ತೀನಿ. ಇದ್ರ ಬಗ್ಗೆ ತಾಲೂಕು ದಂಡಾಧಿಕಾರಿಗಳು ಸಹ ಗಮನ ಹರಿಸಬೇಕು. ಎಲ್ಲ ಹಿರೇಬಿದನೂರು ಭಾಗದಲ್ಲಿ ಊರಾಚೆ ಮಾಡಿದ್ದಾರೆ ಚರಂಡಿ, ಮತ್ತು ಊರು ಮಧ್ಯ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಅದ್ರ ಮಧ್ಯೆ ಬರ್ತಕ್ಕಂಥ ಕೆಲವು ಮನೆಗಳ ಬಳಿ ಮಾಡ್ತಾ ಇಲ್ಲ. ಮಾಡಿದ್ರೆ ಒಂದು ಕಡೆಯಿಂದ ಕಾಮಗಾರಿ ಸ್ಟಾರ್ಟ್ ಮಾಡಬೇಕು. ಬಿಟ್ಟು ಕಾಮಗಾರಿಗಳು ಮಾಡಿದಾಗ ಏನಾಗುತ್ತೆ ಅಂದರೆ ಒಂದು ಲೆವೆಲ್ಲಾಗಿ ಚರಂಡಿ ಕಾಮಗಾರಿ ಆಗಲ್ಲ, ಅದು ಕಳಪೆ ಕಾಮಗಾರಿ ಆಗ್ತೈತೆ. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಒಂದು ಕಡೆಯಿಂದ ಕಾಮಗಾರಿ ನಡೆಯೋ ಥರ ಮಾಡಬೇಕು ಅಂತ ಕೇಳಿ. ಇದೇ ಸಂದರ್ಭದಲ್ಲಿ ಮಹೇಶ್ ಖಾನ್ ಮುಂತಾದವರು ಇದ್ರು. ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ನಾರ್ಮಲ್ ಡೆಲಿವರಿಗೆ ಹಣದ ಆಮಿಷ, ಮಗು ಸಾವಿಗೆ ಕಾರಣರಾದ ಶುಶ್ರೂಷಕಿಯರು, ಏನಿದು ಶಾಸಕರ ಸ್ವಗ್ರಾಮದಲ್ಲೇ ಲಂಚಾವತಾರ. ಕೆರೆ ಅಂಗಳದಲ್ಲಿ ಅನಧಿಕೃತ ಮನೆಗಳ ನಿರ್ಮಾಣ, ತಹಸೀಲ್ದಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆ, ಜೆಸಿಬಿ ಮೂಲಕ ತೆರವು. ವರುಣನ ಆರ್ಭಟ, ಗಾಳಿ ಸಹಿತ ಭಾರೀ ಮಳೆ, ಉರುಳಿದ ಬೃಹತ್ ಅರಳಿ ಮರ.
ಸಂಚಾರಿ ನಿಯಮ ಪಾಲಿಸದ ವಾಹನ ಸವಾರರು, ಚಾಲಕರಿಗೆ ದಂಡದ ಬರೆ ಅರಿವು ಮೂಡಿಸಿದ ಅಧಿಕಾರಿಗಳು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.